ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲೂ ಸಾರಿ ಕೇಳಬೇಕಾದ್ರೆ ಇಲ್ಲೋದ್ರಪ್ಪ. ಬನ್ನಿ. ಸಾರಿ ಗೌತಮ್ ಅವರೇ, ನಾನು ಮುಂಚಿತವಾಗಿ ನಿಮಗೆಲ್ಲಾನು ಹೇಳಬೇಕಿತ್ತು, ಬಟ್ ನಾನು ಹೇಳಲಿಲ್ಲ. ಅದು ಸಿಚುವೇಶನ್ ಆ ಥರ ಇತ್ತು, ನನ್ನ ಬಾಯಿನ ಕಟ್ಟಾಗ್ಬಿಟ್ಟಿತ್ತು. ಸೊ ಐ ಆಮ್ ರಿಯಲಿ ಸಾರಿ. ನಿನ್ನೆನೆ ಎಲ್ಲ ಡೀಲ್ ಆಗಿತ್ತಲ್ರಿ, ನಾನು ಏನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀವು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಆದರೆ ನನಗೆ ಮನ್ಸು ಕೊರಿತಾ ಇರುತ್ತೆ, ಹೀಗೆಲ್ಲ ಆಯಿತು, ಹೀಗೆಲ್ಲ ಮಾಡಿಬಿಟ್ಟೆ ಅಂತ. ನೋಡಿ, ನಮ್ಗೆ ಯಾರು ತುಂಬ ಇಷ್ಟ ಆಗಿರ್ತಾರೋ ಅವ್ರ ಹತ್ರ ಎಷ್ಟು ಸಾರಿ ಕೇಳಿದ್ರು ತೊಂದರೆ ಇಲ್ಲ. ಸೊ ಹಾಗಾಗಿ ಸಾರಿ 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 ಸಾರಿ. ಅದಕ್ಕೆ ಹೇಳೋದು, ಎಲ್ಲಿ ಅತಿಯಾದ ಸ್ವಾಭಿಮಾನ ಇರುತ್ತೋ ಅಲ್ಲಿ ಸಾರಿ ಥ್ಯಾಂಕ್ಸು ಜಾಸ್ತಿ ಇರುತ್ತೆ. ಈಗ ಸಾರಿ ಕೇಳಿದ್ದಾಯ್ತಾ? ನೋಡಿ, ಇದ್ಯಾವುದು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ಮನಸ್ಸಲ್ಲಿ ಏನು ಇಟ್ಕೋಬೇಡಿ, ನಾನು ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಬೇಡದೇ ಇರೋದನ್ನೆಲ್ಲ ತಲೆ ತುಂಬಿಕೊಂಡಾಗ ಮನಸ್ಸಿಗೆ ಭಾರ ಅನಿಸುತ್ತೆ. ಬೇಡದೇ ಇರೋದನ್ನ ಖಾಲಿ ಮಾಡಿಕೊಂಡ್ರೆ ಬೇಕಾಗಿರೋದಕ್ಕೆ ಜಾಗ ಆಗುತ್ತೆ, ಲೈಫ್ ಚೆನ್ನಾಗಿರುತ್ತೆ. ನಾನು ಇದೇ ಪಾಲಿಸಿ ಫಾಲೋ ಮಾಡೋದು. ಇನ್ನು ಮುಂದೆ ನೀವು ಇದೇ ಪಾಲಿಸಿನ ಫಾಲೋ ಮಾಡಿ. ಈಗ ಸಮಾಧಾನ ಆಯಿತು ನನಗೆ. ಓಕೆ, ಹೇಳಪ್ಪ. ಸಾರಿ ಕಣ ಗೆಳೆಯ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣ. ನಿನ್ನ ಫ್ರೆಂಡಾಗಿ ನಾನು ಈ ಥರ ಮಾಡಬಾರ್ದಾಗಿತ್ತು. ನಂಗೊಂಥರ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಕಣಲ್ಲ. ಬೆಳಗ್ಗೆ ಬೆಳಗ್ಗೆ ನಿಂದೇನಪ್ಪ ಗೋಳು, ಏನಾಯ್ತಪ್ಪ? ಅದು ಗೆಳೆಯ, ಅವತ್ತು ಅತ್ತಿಗೆ ನನ್ನ ಹತ್ರ ಒಡವೆ ತೊಗೊಂಡು ಬಂದು ತುಂಬ ಅರ್ಜೆಂಟ್ ಇದೆ, ಇದನ್ನು ಪ್ಲೆಡ್ಜ್ ಮಾಡಬೇಕು ಅಂತ ಕೇಳಿದ್ರು ಕಣ. ನೋಡ, ನನಗೆ ನೀನು ಬೇರೆ ಅಲ್ಲ, ಅತ್ತಿಗೆ ಬೇರೆ ಅಲ್ಲ ಕಣ. ಆ ಒಂದು ಸೆಂಟಿಮೆಂಟಿಗೆ ಕಟ್ಟಿಬಿದ್ದು ಅವ್ರಿಗೆ ಹೆಲ್ಪ್ ಮಾಡೋಕೆ ಒಪ್ಕೊಂಬಿಟ್ಟೆ ಅಷ್ಟೇ. ಗೆಳೆಯ, ಈ ವಿಷಯ ನಿನ್ನ ಹತ್ರ ಮುಚ್ಚಿಡಬೇಕು ಅಂತ ದೇವರನ್ನ ಅಂದ್ಕೊಂಡಿರ್ಲಿಲ್ಲಪ್ಪ. ಒಟ್ಟು ಎಲ್ಲ ಒಳ್ಳೇದಾಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಆದರೆ ನನಗೆ ಸಿಕ್ಕಾಪಟ್ಟೆ ಗಿಲ್ಟ್ ಫೀಲ್ ಆಗ್ತಿದೆ ಕಣ. ಸಾರಿ ಕಣ, ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡ. ಲೈ, ನೀನು ಹೇಳಲಿಲ್ಲ ಅನ್ನೋದಕ್ಕಿಂತ ಬೆಳಗ್ಗೆ ಬೆಳಗ್ಗೆ ಎದ್ದು ಓವರ್ ಆಕ್ಟ್ ಮಾಡಿ ನನ್ನ ತಲೆ ತಿಂತಾ ಇದೆಯಲ್ಲ, ಅದು ನನ್ನ ಕೈ ತಡ್ಕೊಳಕ್ಕಾಗ್ತಿಲ್ಲ. ಫೋನ್ ಇಡು. ಇಲ್ಲ ಕಣೋ ಗೆಳೆಯ, ನನಗೆ ನಿಜವಾಗ್ಲೂ ಫೀಲ್ ಆಗ್ತಿದೆ ಕಣೋ. ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ. ಈ ಬೇಜಾರ್ಗೆ ಒಂಥರ ಕಣ್ಣೀರು ಬರಂಗಾಗ್ತಿದೆ, ತುಂಬ ಫೀಲ್ ಆಗ್ತಿದೆ ಕಣ. ಲವ್, ನಿನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣ. ನಿನ್ನ ಕಣ್ಣೀರಿಗೆ ಕಚ್ಚಿರ್ಸಕ್ಕಾಗಲ್ಲ ಕಣ, ಟವಲ್ ಬೇಕು. ಅವಕಾಶ ಸಿಕ್ಕಿದ್ರೆ ಸಾಕು, ಟ್ಯಾಂಕ್ ಗಟ್ಟಲೆ ಕಣ್ಣೀರು ಸುರಿಸ್ಬಿಡ್ತೀಯ. ಅಪ್ಪಪ್ಪ, ತಡ್ಕೊಳಕ್ಕಾಗಲ್ಲ. ಎಲ್ಲಿ ನಿನ್ನ ಕಣ್ಣೀರಲ್ಲಿ ನಾವೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತೀವಿ ಅಂತ ಭಯ ಆಗ್ತಾ ಇದೆ ಕಣ ನನಗೆ. ಲೈ, ನಿನ್ನ ರೋದನೆ ಕೇಳೋಷ್ಟು ಪುರ್ಸತ್ತಾಗ್ಲಿ ತಾಕತ್ತಾಗ್ಲಿ ನನಗಿಲ್ಲ. ಫೋನ್ ಇಡ. ಗೆಳೆಯ, ಇದರಲ್ಲಿ ಆನಂದ್ ಅವ್ರದ್ದು ಯಾವ ತಪ್ಪು ಇಲ್ಲ, ಎಲ್ಲ ನಂದೇ ತಪ್ಪು. ಒಡವೆನ ಅಡ ಇಟ್ಟಿರೋ ವಿಷಯನ ನಿಮ್ಮ ಹತ್ರ ಹೇಳಬಾರ್ದು ಅಂತ ನಾನೇ ಅವ್ರಿಗೆ ಹೇಳಿದೆ, ನಾನೇ ಅವ್ರಿಗೆ ಕಟ್ಟಾಗಿದ್ದು. ಪ್ಲೀಸ್ ನೀವು ಅವ್ರಿಗೆ ಏನೂ ಹೇಳಕ್ಕೆ ಹೋಗ್ಬೇಡಿ, ಏನೇ ಇದ್ರು ನನಗೆ ಹೇಳಿ. ನಾನು ಏನು ಅನ್ಕೊಂಡೇ ಇಲ್ಲ ರೀ. ಯಾಕ್ರಿ ನೀವಿಬ್ರು ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಪಾಸ್ಟ್ ಈಸ್ ಪಾಸ್ಟ್, ಬಿಟ್ಟಾಕ್ರಿ ಅದನ್ನ. ನಾವು ಹಳೆದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ವಯಸ್ಸಾಗ್ಬಿಡುತ್ತೆ. ಯಾವಾಗಲೂ ಹೆಂಗಂಡು ಎನರ್ಜೆಟಿಕ್ ಆಗಿರ್ಬೇಕು. ಆಗ ಮೈಂಡು, ಬಾಡಿ, ಲೈಫ್ ಎಲ್ಲ ಕೂಲಾಗಿರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.